ದೇವಶಯನಿ ಏಕಾದಶಿ ಭಗವಾನ್ ವಿಷ್ಣು ಕ್ಷೀರಸಾಗರದಲ್ಲಿ 4 ತಿಂಗಳ ಯೋಗ ನಿದ್ರೆಗೆ ಪ್ರವೇಶಿಸುವಂತಹ ದಿನ. ಈ ದೇವಶಯನಿ ಏಕಾದಶಿಯ ದಿನ ಏನು ಮಾಡಬೇಕು ಮತ್ತು ಎಂತಹ ಕೆಲಸವನ್ನು ನಾವು ದೇವಶಯನಿ ಏಕಾದಶಿಯ ದಿನ ಶುರು ಮಾಡಬೇಕು, ಮತ್ತು ಚಾತುರ್ಮಾಸ ಏನಿದೆ ಇಂತಹ ಸಮಯದಲ್ಲಿ ಯಾವ ವ್ರತ ಪೂಜೆಗಳನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನೋದನ್ನು ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. ನಾನು ನಿಮ್ಮ ರಮ್ಯಾಶ್ರೀ. ನಾವು ಹಿಂದೂ ಪಂಚಾಂಗದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾದಂತಹ ದೇವಶಯನಿ ಏಕಾದಶಿಯ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ ಬನ್ನಿ. ಇದು ಸಾಮಾನ್ಯವಾದ ಏಕಾದಶಿ ಅಲ್ಲ. ನಾನು ಹೇಳಿದಾಗೆ ಭಗವಾನ್ ವಿಷ್ಣು 4 ತಿಂಗಳ ಒಂದು ನಿದ್ರೆಗೆ ಜಾರುವಂತಹ ಮೊದಲ ದಿನ. ಈ ಶಕ್ತಿಯುತ ದಿನದ ಎಲ್ಲ ರಹಸ್ಯಗಳು ಮತ್ತೆ ಅದ್ಭುತ ಜ್ಯೋತಿಷ ಒಳನೋಟಗಳನ್ನು ಸಹ ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಭಗವಾನ್ ವಿಷ್ಣು ಸೃಷ್ಟಿ ಸ್ಥಿತಿ ಲಯಕರ್ತರಲ್ಲಿ ಸ್ಥಿತಿಕರ್ತನಾಗ್ತಾನೆ. ತ್ರಿದೇವರಲ್ಲಿ ಆತ ಮಧ್ಯದವನಾಗಿ ನಮ್ಮ ಇಡೀ ಜಗತ್ತನ್ನ ಸ್ಥಿತಿಗೆ ಅಂದರೆ ಸಂಭಾಳಿಸುವಂತಹ ಭಗವಂತನಾಗ್ತಾನೆ. ಈ ವಿಷ್ಣು ಚಾತುರ್ಮಾಸ 4 ತಿಂಗಳಿಗೆ ನಿದ್ರೆಗೆ ಜಾರಿದಾಗ ಈಶ್ವರನು ವಿಷ್ಣುವಿನ ಒಂದು ಕೆಲಸ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಅದನ್ನ ಸಹ ನಿಭಾಯಿಸ್ತಾನೆ, ಹಾಗೂ ತನ್ನ ಒಂದು ಲಯಕರ್ತನಾಗಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಸಹ ನಿಭಾಯಿಸ್ತಾನೆ. ಹಾಗಾಗಿ ಈ ಸಮಯದಲ್ಲಿ ಈಶ್ವರನ ಒಂದು ಏನು ಪ್ರೆಸೆನ್ಸ್ ಏನಿದೆ ಅದು ಬಹಳ ಜಾಸ್ತಿನೇ ಇರುತ್ತೆ. ಆದರೆ ದೇವಶಯನಿ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಅತ್ಯಂತ ಲಾಭವಿದೆ, ಅಥವಾ ಅತ್ಯಂತ ಒಳ್ಳೆಯ ಪರಿಣಾಮಗಳನ್ನು ನಾವು ಜೀವನದಲ್ಲಿ ಪಡಿಬಹುದು. ಈ ದೇವಶಯನಿ ಏಕಾದಶಿಯನ್ನ ಶಯನಿ ಏಕಾದಶಿ, ಹರಿಶಯನಿ ಏಕಾದಶಿ ಅಥವಾ ಆಷಾಢಿ ಏಕಾದಶಿ ಅಂತಲೂ ಸಹ ಕರೀತಾರೆ. ಇದನ್ನ ನಾವು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದ್ರೆ, ನಾನು ಹೇಳಿದಾಗೆ ಈ ಚಾತುರ್ಮಾಸ ಒಂದು ಶುರುವಾಗುತ್ತೆ ದೇವಶಯನಿ ಏಕಾದಶಿಯಿಂದ. ಇದು ದೇವ ಉತ್ಥಾನಿ ಏಕಾದಶಿ ಅಂತ ಬರುತ್ತೆ ಕಾರ್ತೀಕ ಮಾಸದಲ್ಲಿ. ಅಲ್ಲಿವರೆಗೂ ಈ ಒಂದು ಚಾತುರ್ಮಾಸ ಇರುತ್ತೆ. ಈ ಚಾತುರ್ಮಾಸದಲ್ಲಿ ಈ 4 ತಿಂಗಳು ಆಧ್ಯಾತ್ಮಿಕ ಸಾಧನೆಗಳಿಗೆ, ತಪಸ್ಸು ಮತ್ತು ಆತ್ಮ ಸಂಯಮಕ್ಕೆ, ಗಾಢವಾದಂತಹ ಧ್ಯಾನವನ್ನ ಮಾಡಲಿಕ್ಕೆ, ಯಾವುದೇ ಒಂದು ಸಿದ್ಧಿ ಸಾಧನೆಯನ್ನ ಮಾಡಲಿಕ್ಕೆ ಈ ಚಾತುರ್ಮಾಸ ಅತ್ಯಂತ ಶ್ರೇಷ್ಠವಾದದ್ದು. ಮೋಕ್ಷದ ಮಾರ್ಗದಲ್ಲಿ ನಡಿಬೇಕು ಅಂತ ಇಚ್ಛೆ ಇರೋರಿಗೆ, ಪೂರ್ವ ಪಾಪಗಳನ್ನ ಪರಿಹಾರ ಮಾಡಲಿಕ್ಕೆ ಇಚ್ಛೆ ಪಡೋರಿಗೆ, ಕರ್ಮಗಳ ಶುದ್ಧೀಕರಣ ಮಾಡಲಿಕ್ಕೆ ಇಚ್ಛೆ ಪಡೋರಿಗೆ, ಮೋಕ್ಷದ ಒಂದು ಬಾಗಿಲಿಯನ್ನ ಹತ್ರ ತಲುಪಬೇಕು ಅಂತ ಆಕಾಂಕ್ಷೆಗಳನ್ನ ಇಟ್ಕೊಂಡಿರೋರಿಗೆ ಈ ದೇವಶಯನಿ ಏಕಾದಶಿ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಇಷ್ಟಲ್ಲದೆ ಆಂತರಿಕ ರೂಪಾಂತರಕ್ಕೂ ಸಹ, ಅಂದ್ರೆ ಆತ್ಮಾವಲೋಕನಕ್ಕೂ, ಭೌತಿಕ ಸುಖಗಳಿಂದ ನಿರ್ಲಿಪ್ತತೆಯನ್ನು ಹೊಂದಲಿಕ್ಕೂ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹತ್ರ ಗಮನ ಕೊಡಲಿಕ್ಕೂ ಸಹ ಈ ದೇವಶಯನಿ ಏಕಾದಶಿ ಬಹಳ ಉತ್ತಮವಾದ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ತರಹದ ಆಚರಣೆಗಳನ್ನ ನಾವು ಈ ಚಾತುರ್ಮಾಸದಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಅಥವಾ ಒಂದು ಪಾಲನೆ ಮಾಡಬಹುದು ಅಂತ ನೀವು ಕೇಳಿದ್ರೆ, ಉಪವಾಸವನ್ನ ಮಾಡಬಹುದು ಈ ಚಾತುರ್ಮಾಸದಲ್ಲಿ. ಅಂದ್ರೆ ಸಂಪೂರ್ಣ ಉಪವಾಸ ಅಲ್ಲ, ಸಾಂಪ್ರದಾಯಿಕ ಉಪವಾಸ. ಅಂದ್ರೆ ಮಾಂಸಾಹಾರ ತ್ಯಜಿಸೋದು, ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಯಾವುದೇ ತರಹದ ರಾಜಸಿಕ ಆಹಾರವನ್ನ ನಿಮ್ಮ ಇಚ್ಛೆಯಂತೆ ತ್ಯಜಿಸಬಹುದು. ಕೆಲವರು ಬದನೆಕಾಯಿಯನ್ನ ಸಹ ತಿನ್ನೋದಿಲ್ಲ. ಮತ್ತೆ ಆದಷ್ಟು ಹಣ್ಣು ಹಂಪಲು, ಹಾಲು, ನೀರು ಇದರ ಮೇಲೆ ಸಾಕಷ್ಟು ಕೊಡೋದು, ಅಥವಾ ಸಿರಿಧಾನ್ಯಗಳನ್ನು ಉಪಯೋಗಿಸೋದು, ಮತ್ತೆ ಸಾಕಷ್ಟು ಸಾತ್ವಿಕ ಆಹಾರವನ್ನ ಸೇವಿಸೋದು, ಮತ್ತೆ ಭಗವಂತನ ನಾಮಸ್ಮರಣೆ ಮಾಡೋದು ಈ ದೇವಶಯನಿ ಏಕಾದಶಿಯಿಂದ ದೇವ ಉತ್ಥಾನಿ ಏಕಾದಶಿಯ ಚಾತುರ್ಮಾಸದಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಪಾರಾಯಣ ಬಹಳ ಉತ್ತಮ, ಆಗ್ಲೇ ಹೇಳಿದಾಗೆ. ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದ ಜಪವನ್ನ ಸಹ ಮಾಡಬೇಕು. ತುಳಸಿ ಎಲೆ ಮತ್ತು ಹೂಗಳಿಂದ ಅರ್ಪಣೆ ಮಾಡಿ ವಿಷ್ಣುವಿನ ಪೂಜೆ ಮಾಡೋದು, ಲಕ್ಷ್ಮೀ ಸಹಿತ ಶ್ರೀಮನ್ನಾರಾಯಣನ ಪೂಜೆ. ಮತ್ತೆ ಇಷ್ಟಲ್ಲದೆ ಈಶ್ವರನ ಪೂಜೆ ಈ ಚಾತುರ್ಮಾಸದಲ್ಲಿ ಬಹಳ ಶ್ರೇಷ್ಠ. ಅದರಲ್ಲೂ ಷೋಡಶ ಸೋಮವಾರ ವ್ರತವನ್ನ ಮಾಡಿದ್ರೆ ಬಹಳ ಉತ್ತಮ ಅಂತ ಎಷ್ಟೋ ಗ್ರಂಥಗಳಲ್ಲಿ, ಎಷ್ಟೋ ಪುರಾಣಗಳಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ. ಯಾಕಂದ್ರೆ ನಾನು ಹೇಳಿದಾಗೆ ವಿಷ್ಣು ನಿದ್ರೆಗೆ ಜಾರಿದಾಗ ವಿಷ್ಣುವಿನ ಒಂದು ಸ್ಥಿತಿಕರ್ತನಾದಂತಹ ಒಂದು ಕರ್ತವ್ಯವನ್ನು ಮತ್ತೆ ಈಶ್ವರನು ತಾನು ಲಯಕರ್ತನಾಗಿರುವಂತಹ ಕರ್ತವ್ಯವನ್ನು ಎರಡನ್ನೂ ನಿಭಾಯಿಸಲಿಕ್ಕೆ ಈಶ್ವರನು ಜಾಗೃತನಾಗಿರ್ತಾನೆ. ಸೊ ಹಾಗಾಗಿ
ಈಶ್ವರನು ವರ ಕೊಡಲು ಜಾಗೃತನಾಗಿದ್ದಾನೆ ಎಂದಾಗ ಆತನ ಆರಾಧನೆ ಮಾಡೋದು ಬಹಳ ಶ್ರೇಷ್ಠ. ಹಾಗಾಗಿ ಎಷ್ಟೋ ಹಬ್ಬಗಳು, ಆಚರಣೆಗಳು, ವ್ರತಗಳು ಎಲ್ಲವೂ ಸಹ ಈ ಚಾತುರ್ಮಾಸದಲ್ಲೇ ಬರೋದು. ಹಾಗಾಗಿ ಷೋಡಶ ಸೋಮವಾರ ವ್ರತವಾಗಿರ್ಬೋದು, ಅಥವಾ ಶ್ರಾವಣ ಸೋಮವಾರ ವ್ರತವಾಗಿರ್ಬೋದು, ಅಥವಾ ಹರತಾಳ್ ಗೌರಿ ವ್ರತ ಆಗಿರ್ಬೋದು, ಅಥವಾ ಈ ಆಷಾಢ ಶುಕ್ರವಾರದ ಈಗ 2 ವಾರದ ವ್ರತ ಆಗಿರ್ಬೋದು, ಶ್ರಾವಣ ಮಾಸದ ಶುಕ್ರವಾರದ ವ್ರತ, ವರಮಹಾಲಕ್ಷ್ಮಿ ಹಬ್ಬ, ಇವೆಲ್ಲವೂ ಸಹ ಈ ಸಮಯದಲ್ಲೇ ಬರೋದು. ಇನ್ನು ಈ ಸಮಯದಲ್ಲಿ ಯಾವ ಥರದ ದಾನ ಧರ್ಮಗಳನ್ನ ಮಾಡಬೇಕು ಅಂದರೆ, ಆದಷ್ಟು ಪುಸ್ತಕಗಳ ದಾನ ಮಾಡಿ, ಮತ್ತೆ ಯಾವ್ದಾದ್ರು ದಯೆಯಿಂದ, ಕರುಣೆಯಿಂದ ನಿಮಗೆ ಕಾರ್ಯವನ್ನ ಮಾಡಬೇಕು ಅಂತಿದ್ರೆ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಅದನ್ನು ಸಹ ಮಾಡಿ. ನಿಮಗೆ ಕೈಲಾಗಿದಷ್ಟು ನೀವು ಸಹಾಯವನ್ನ ಆಹಾರ ರೂಪದಲ್ಲಿ ಮತ್ತೆ ಇನ್ಯಾವುದೇ ರೂಪದಲ್ಲೂ ಸಹ ನೀವು ಬಡಬಗರಿಗೆ ಅಥವಾ ನೀವು ಯಾರಿಗೆ ಕೊಡ್ಬೋದು ಅಂಥವ್ರಿಗೆ ಮಾಡ್ಬೋದು. ಈ ಸಮಯ ಆಧ್ಯಾತ್ಮಿಕ ನವೀಕರಣಕ್ಕೂ ಸಹ ಬಹಳ ಸೂಕ್ತ. 4 ತಿಂಗಳ ಚಾತುರ್ಮಾಸ್ಯ ಅವಧಿ ಪೂರ್ಣವಾಗುವಂತಹ ಸಮಯದ ಹೊತ್ತಿಗೆ ನಾವು ಆಧ್ಯಾತ್ಮಿಕ ಸಾಧನೆಗಳನ್ನ ಗಾಢಗೊಳಿಸಿರಬಹುದು, ಆತ್ಮಶಿಸ್ತನ ಕಟ್ಟಿರಬಹುದು, ಮತ್ತೆ ಆಂತರಿಕ ಚಿಂತನೆ ಸಹ ಹೊರಹೊಮ್ಮಬಹುದು. ಹಾಗಾಗಿ ಈ ಸಮಯವನ್ನ ನಾವು ಉತ್ತಮವಾಗಿ ಉಪಯೋಗಿಸ್ಕೊಳ್ಳೋದು ಬಹಳ ಮುಖ್ಯ. ಜ್ಯೋತಿಷ್ಯದ ಪ್ರಕಾರ ಈ ದಿನ ಅಥವಾ ಈ ಚಾತುರ್ಮಾಸ ಎಷ್ಟು ಪ್ರಭಾವಿ ಅನ್ನೋದ್ರ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ, ಈ ಸಮಯದಲ್ಲಿ ಸೂರ್ಯ ಬಂದು ದಕ್ಷಿಣ ದಿಕ್ಕಿನಲ್ಲಿ ಸಂಚರಿಸ್ತಾ ಇರ್ತಾನೆ. ಹಾಗಾಗಿ ಇದು ದಕ್ಷಿಣಾಯಣ. ಹಾಗಾಗಿ ಆಧ್ಯಾತ್ಮಿಕ ಪ್ರಯತ್ನಗಳನ್ನ ಮಾಡಿದಷ್ಟು ನಮ್ಮ ಗ್ರಹಗಳ ಏನು ಆಂತರಿಕ ಬಲ ಇರುತ್ತೆ ಅದು ಸಹ ಹೆಚ್ಚಾಗುತ್ತೆ. ಮತ್ತೆ ಇದು ಯಾವುದೇ ತರಹದ ಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಸಹ ಮಾಡಿದ್ರೆ ಅದು ಪರಿಣಾಮಕಾರಿಯಾಗಿ ಕೈಗೂಡುತ್ತೆ. ಮತ್ತೆ ವೈಯಕ್ತಿಕವಾಗಿ ಸಹ ರೂಪಾಂತರಗೊಳ್ಳಿಕ್ಕೂ ಸಹ ಈ ಸಮಯ ತುಂಬಾ ಚೆನ್ನಾಗಿರುತ್ತೆ. ಕುಜಗ್ರಹವು ಬಲಹೀನವಾಗಿದ್ದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಅದು ಸಹ ಬಹಳ ಒಳ್ಳೆಯದು. ಅಥವಾ ಹನುಮಂತನ ಆರಾಧನೆ ಮಾಡೋದು, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡೋದು ಬಹಳ ಉತ್ತಮ ಈ ಸಮಯದಲ್ಲಿ. ಮತ್ತೆ ನಿಮ್ಮ ಶುಕ್ರನ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ದೇವಿಯ ಆರಾಧನೆ ಮಾಡೋದು ನವರಾತ್ರಿಯ ಸಂದರ್ಭದಲ್ಲಿ, ಅಥವಾ ಗೌರಿಯ ಆರಾಧನೆ ಮಾಡೋದು ಬಹಳ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹೀಗೆ ಪ್ರತಿಯೊಂದು ನವಗ್ರಹಗಳ ಅಧಿದೇವತೆಯರನ್ನ ಪೂಜಿಸಲಿಕ್ಕೆ ಮತ್ತು ಆ ಗ್ರಹದ ಬಲವನ್ನ ಹೆಚ್ಚಿಸಲಿಕ್ಕೆ, ಅದನ್ನ ಆದಷ್ಟು ಪ್ಯೂರಿಫೈ ಮಾಡಿ ಉತ್ತಮ ಪಾಸಿಟಿವ್ ಸ್ಟೇಜ್ಗೆ ತರಲಿಕ್ಕೆ ಈ ಚಾತುರ್ಮಾಸ ಬಹಳ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಉತ್ತಮ ಸ್ಥಿತಿಲಿಲ್ಲ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಅಧಿದೇವತೆಯನ್ನ ಗುರುತಿಸಿ ಅವರ ಆರಾಧನೆಯನ್ನ ಈ ಚಾತುರ್ಮಾಸದಲ್ಲಿ ಮಾಡಿದ್ರೆ ನಿಮಗೆ ಬಹಳ ಉತ್ತಮ. ಆದರೆ ಈ ಸತಿ ಚಾತುರ್ಮಾಸದ ವ್ರತವನ್ನ ನಾವು ದೇವಶಯನಿ ಏಕಾದಶಿಯಿಂದ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಗುರುಗ್ರಹವು ಅಸ್ತನಾಗಿರೋದ್ರಿಂದ ಶಾಸ್ತ್ರದ ಪ್ರಕಾರ ಯಾವುದೇ ತರಹದ ವ್ರತ ಪೂಜೆ ಆಗ್ಲಿ ಗುರು ಅಸ್ತನಾಗಿದ್ದಾಗ ಮಾಡಬಾರ್ದು. ಯಾವುದು ಪರಂಪರಾ ಪದ್ಧತಿ ಪ್ರಕಾರ ನಡ್ಕೊಂಡು ಬಂದಿದೆ ಅದನ್ನ ಮಾಡಬಹುದೇ ಹೊರತು ಗುರು ಅಸ್ತಂಗತನಾಗಿದ್ದಾಗ ಬೇರೆ ಯಾವುದೇ ತರಹದ ಹೊಸ ಕಾರ್ಯವನ್ನ ಪ್ರಾರಂಭ ಮಾಡೋ ಹಾಗಿಲ್ಲ. ಜುಲೈ 10ನೇ ತಾರೀಕು ಗುರುಗ್ರಹವು ಉದಯವಾಗೋದ್ರಿಂದ ಅಂದ್ರೆ ಸೂರ್ಯನು ಗುರುಗ್ರಹವನ್ನ ಅಸ್ತಂಗತ ಮಾಡ್ತಿರೋದು ಮುಗಿದು ಸೂರ್ಯ ಮತ್ತು ಗುರುಗ್ರಹವು ಬೇರ್ಪಡೋದ್ರಿಂದ ಜುಲೈ 10ನೇ ತಾರೀಕಿಂದ ನಾವು ಯಾವುದೇ ತರಹದ ವ್ರತಗಳನ್ನ, ಯಾವುದೇ ತರಹದ ಪೂಜೆಗಳನ್ನ ಶುರು ಮಾಡಬಹುದು. ನನಗೆ ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಬರತ್ ತಿಳಿಸಿ, ನೀವು ಯಾವ ವ್ರತ ಯಾವ ಪೂಜೆ ಮಾಡ್ತಾ ಇದ್ದೀರಾ ಅಂತ. ಇದೊಂದು ವಿಷಯ ನಾನು ತಿಳಿಸ್ಬೇಕಿತ್ತು. ನಮಸ್ಕಾರ.